ರೈತ ಬಂಧುಗಳೇ, ಒಂದ್ಸಲ ನಿಮ್ಮ ಟೊಮಾಟೊ ಇಲ್ಲ ಮೆಣಸಿನಕಾಯಿ ಗಿಡ ನೋಡಿ ಎಲೆ ಮೇಲ್ಗಡೆ ಸುರುಳಿ ಸುತ್ತಿ ಮುದುರ್ಕೊಂಡಿದ್ರೆ, ಎಲೆ ಚಿಕ್ಕದಾಗಿ ದಪ್ಪ ಆಗಿ ಗಿಡ ಗಿಡ್ಡ ಆಗಿ ಬೆಳೀತಿದ್ರೆ ಸುಮ್ಮನೆ ಇರಬೇಡಿ. ಬದನೆ ಆಗ್ಲಿ ಪಪ್ಪಾಯಿ ಆಗ್ಲಿ ಇದೇ ಲಕ್ಷಣ ಕಂಡ್ರೆ ಒಂದೇ ಶತ್ರು, ಎಲೆ ಮುದುರುವ ವೈರಸ್. ಇದು ಬಂತು ಅಂದ್ರೆ ಹೂ ಕಡಿಮೆ ಆಗ್ತೆ, ಕಾಯಿ ಬೆಳವಣಿಗೆ ನಿಂತೋಗ್ತೆ, ಇಳುವರಿ ಅರ್ಧಕ್ಕರ್ಧ ಕುಸಿತ ಆಗ್ತೆ. ಒಂದು ಗಿಡದಿಂದ ಇಡೀ ಹೊಲಕ್ಕೆ ಹಬ್ಬೋಕೆ ವಾರ ಸಾಕು. ಈ ವಿಡಿಯೋ ಪೂರ್ತಿ ನೋಡಿ ಯಾಕೆ ಈ ಸಮಸ್ಯೆ ಬರುತ್ತೆ, ಹೇಗೆ ಶಾಶ್ವತ ಪರಿಹಾರ ಮಾಡ್ಬೋದು ಅಂತ ಹೇಳ್ತೇನೆ. ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ನಿಮಗೆ ಕಾತ್ಯಾಯನಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಪ್ರತಿ ವಿಡಿಯೋ ನಿಮಗೆ ಮೊದಲು ತಲುಪ್ಲಿ. ಈಗ ಹೊಲದ ಚಿತ್ರ ನೋಡಿ. ಬೆಳಿಗ್ಗೆ ಹೊಲಕ್ಕೆ ಹೋದಾಗ ಟೊಮಾಟೊ ಗಿಡದ ಮೇಲ್ಭಾಗದ ಎಲೆ ಮೇಲ್ಕಡೆ ಮಡಚಿಕೊಂಡಿರೋದು ಕಾಣುತ್ತೆ. ಗಿಡ ಬೆಳೆಯೋದೇ ನಿಲ್ಲುತ್ತೆ, ಹೂ ಬಂದ್ರೂ ಉದುರ್ತೆ. ಇದ್ರಿಂದ 1 ಎಕರೆಗೆ ಸಾವಿರಾರು ರೂಪಾಯಿ ನಷ್ಟ. ಬೀಜ, ಗೊಬ್ಬರ, ಕೂಲಿ ಎಲ್ಲ ಖರ್ಚು ಮಾಡ್ದೋ ಮೇಲೆ ಕೈಗೆ ಬರೋ ಇಳುವರಿ ಅರ್ಧ ಆದ್ರೆ ಎಷ್ಟು ಕಷ್ಟ ಆಗ್ತೆ ಗೊತ್ತೇ ಇದೆ. ಇದು ಚಳಿಗಾಲ, ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಆಗ್ತೆ. ಈಗ್ರಿಂದ ಎಚ್ಚರ ವಹಿಸಿ. ನಿಮ್ಮೂರಲ್ಲೂ ಇದೇ ಆಗ್ತಿದೆ ಅಲ್ವಾ? ಕಮೆಂಟ್ ನಲ್ಲಿ ಹೇಳಿ. ಈ ವೈರಸ್ ಗಾಳಿಯಲ್ಲಿ ಬರಲ್ಲ, ಮಣ್ಣಿಂದ ಬರಲ್ಲ. ಇದನ್ನ ಹೊತ್ತು ತರೋದು ಬಿಳಿ ನೊಣ, ಥ್ರಿಪ್ಸ್ ಮತ್ತು ಮಿಟೆ ತರಹದ ಚಿಕ್ಕ ಕೀಟಗಳು. ಇವು ಒಂದು ವೈರಸ್ ಇರೋ ಗಿಡದ ರಸ ಹೀರ್ತೆ, ಆಮೇಲೆ ಪಕ್ಕದ ಆರೋಗ್ಯಕರ ಗಿಡಕ್ಕೆ ಹೋಗಿ ಕುಡಿತು ಅಲ್ಲೂ ರಸ ಹೀರುತ್ತೆ. ಆ ಸಮಯದಲ್ಲಿ ವೈರಸ್ ಆ ಗಿಡಕ್ಕೆ ವರ್ಗಾವಣೆ ಆಗ್ತೆ. ಸೂಜಿ ಮೂಲಕ ಒಬ್ಬರಿಂದ ಒಬ್ಬರಿಗೆ ರೋಗ ಹರಡಿದ ಹಾಗೆ. ಅದಕ್ಕಾಗಿ ಇದು ಆಗ್ತೆ. ಬಹಳ ರೈತರು ಇದು ತಿಳಿಯದೆ ಒಂದೇ ತಪ್ಪು ಮಾಡ್ತಾರೆ. ಎಲೆ ಮುದುರಿದು ಕಂಡ ತಕ್ಷಣ ಬರೀ ಶಿಲೀಂಧ್ರನಾಶಕ ಸಿಂಪಡಿಸ್ತಾರೆ. ಅರ್ಥ ಆಗ್ತೆ ಆ ಯೋಚನೆ ಯಾಕೆ ಬರುತ್ತೆ ಅಂತ. ಎಲೆ ಸಮಸ್ಯೆ ಅಂದ್ರೆ ಫಂಗಸ್ ಅಂತ ಅನ್ಸೋದು ಸಹಜ, ಆದ್ರೆ ವೈರಸ್ಗೆ ಫಂಗಸ್ ಔಷಧಿ ಕೆಲಸ ಮಾಡಲ್ಲ. ಎರಡನೇ ತಪ್ಪು, ಕೀಟ ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಕೀಟ ನಿಯಂತ್ರಣನೇ ಮಾಡಲ್ಲ. ಆದ್ರೆ ಬಿಳಿ ನೊಣ, ಥ್ರಿಪ್ಸ್ ಎಲೆ ಕೆಳಗಡೆ ಅಡಗಿ ಕುಳಿತಿರ್ತೆ, ಸುಲಭಕ್ಕೆ ಕಣ್ಣಿಗೆ ಬೀಳಲ್ಲ. ಎಚ್ಚರಿಕೆಯಿಂದ ಕೇಳಿ, ಈ 2 ತಪ್ಪು ಮಾಡಿದ್ರೆ ವೈರಸ್ ಹರಡೋದು ನಿಲ್ಲಲ್ಲ. ವರ್ಷ ಪೂರ್ತಿ ಇದೇ ಸಮಸ್ಯೆ ಬರ್ತಾ ಇರುತ್ತೆ. ಒಳ್ಳೆ ಸುದ್ದಿ ಏನಂದ್ರೆ ಈ ಸಮಸ್ಯೆಗೆ ಸರಿಯಾದ ದಾರಿ ಇದೆ ಮತ್ತು 2 ಕಡೆಯಿಂದ ಒಟ್ಟಿಗೆ ಕೆಲಸ ಮಾಡಬೇಕು. ಒಂದು ಕಡೆ ಗಿಡದ ಒಳಗೆ ಈಗಾಗ್ಲೇ ಸೇರ್ಕೊಂಡಿರೋ ವೈರಸ್ ನಿಲ್ಲಿಸಬೇಕು, ಇನ್ನೊಂದು ಕಡೆ ವೈರಸ್ ಹೊತ್ತು ತರೋ ಕೀಟ ನಿಯಂತ್ರಣ ಮಾಡಬೇಕು. ಒಂದನ್ನೇ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಇದಕ್ಕಾಗಿ ಕಾತ್ಯಾಯನಿ ಆಂಟಿವೈರಸ್ ಬಳಸಿ. ಇದು ಹಲವು ಗಿಡಮೂಲಿಕೆಗಳಿಂದ ತಯಾರಾದ ಆರ್ಗ್ಯಾನಿಕ್ ವೈರಿಸೈಡ್. ಇದು ಎಲೆಯ ಸ್ಟೊಮಾಟಾ ಮೂಲಕ ಗಿಡದ ಒಳಗೆ ಇಳಿದು ವ್ಯಾಸ್ಕ್ಯುಲರ್ ಸಿಸ್ಟಮ್ ಮೂಲಕ ಪೂರ್ತಿ ಗಿಡಕ್ಕೆ ಹರಡುತ್ತೆ. ಒಳಗೆ ಹೋದ ಮೇಲೆ ವೈರಸ್ ಕಣಗಳನ್ನ ಸುತ್ತುವರೆದು ಅವು ಇನ್ನಷ್ಟು ಹರಡದ ಹಾಗೆ ತಡೆಯುತ್ತೆ. ವೈರಸ್ ಬ್ಲಾಕ್ ಮಾಡಿದ್ದ ಗಿಡದ ನಾಳಗಳನ್ನ ಮತ್ತೆ ತೆರೆಯುತ್ತೆ. ಇದರಿಂದ ಗಿಡ ಚೇತರಿಸಿಕೊಂಡು ಹೊಸ ಎಲೆ ವೈರಸ್ ಹಿಂದೆ ಬರೋಕೆ ಶುರುವಾಗುತ್ತೆ. ಎಕರೆಗೆ 500 ಮಿಲಿ ಆಂಟಿವೈರಸ್ ನೀರಲ್ಲಿ ಬೆರೆಸಿ ಎಲೆ ಮೇಲೆ ಸಿಂಪಡಿಸಿ. ಒಮ್ಮೆ ಸಿಂಪಡಿಸಿದ್ರೆ 15 ದಿನದವರೆಗೂ ರಕ್ಷಣೆ ಇರುತ್ತೆ. ಆದ್ರೆ ಇಷ್ಟೊಂದೇ ಸಾಲಲ್ಲ. ಈ ಆಂಟಿವೈರಸ್ ಜೊತೆ ಟ್ಯಾಂಕ್ ಮಿಕ್ಸ್ ಮಾಡಿ ಕಾತ್ಯಾಯನಿ ಚಕ್ರವರ್ತಿ ಬಳಸಿ. ಇದರಲ್ಲಿ ಥಯಾಮೆಥೋಕ್ಸಾಮ್ ಮತ್ತು ಲ್ಯಾಂಬ್ಡಾ ಸೈಹಾಲೋತ್ರಿನ್ 2 ಅಂಶ ಇದೆ. ಬಿಳಿ ನೊಣ, ಥ್ರಿಪ್ಸ್, ಜೆಸ್ಸಿಡ್ಸ್ ತರಹದ ರಸ ಹೀರೋ ಕೀಟಗಳನ್ನ ಬೇಗ ನಿಯಂತ್ರಣ ಮಾಡುತ್ತೆ. 24 ಗಂಟೆಯೊಳಗೆ ಫಲಿತಾಂಶ ಸಿಗುತ್ತೆ. ಇದರಿಂದ ವೈರಸ್ ಹೊತ್ತು ತರೋ ಕೀಟದ ಸರಪಳಿ ಮುರಿಯುತ್ತೆ. ಹೊಸ ಗಿಡಗಳಿಗೆ ವೈರಸ್ ಹರಡೋದು ನಿಲ್ಲುತ್ತೆ. ಮಿಟೆ ಸಮಸ್ಯೆ ಜಾಸ್ತಿ ಇದ್ರೆ ಪ್ರತ್ಯೇಕ ಮಿಟೆ ನಾಶಕ ಸೇರಿಸಿ ಸಿಂಪಡಣೆ ಮಾಡಬೇಕಾಗಬಹುದು. ಇದ್ರ ಬಗ್ಗೆ ಕಮೆಂಟ್ ನಲ್ಲಿ ಕೇಳಿ, ಪ್ರತ್ಯೇಕ ವಿಡಿಯೋ ಮಾಡ್ತೇನೆ. ಇನ್ನು ಒಂದು ಮುಖ್ಯ ಸಂಗತಿ ಗಮನಿಸಿ, ಬರೀ ಒಂದೊಂದ್ಸಲ ಸಿಂಪಡಿಸಿ ಬಿಟ್ರೆ ಸಾಲಲ್ಲ. ಕೀಟ ಪಕ್ಕದ ಹೊಲದಿಂದ ಮತ್ತೆ ಹಾರ್ಕೊಂಡ್ ಬರ್ಬೋದು. ಅದಕ್ಕಾಗಿ 10 ರಿಂದ 12 ದಿನಕ್ಕೊಮ್ಮೆ ಈ ಸಂಯೋಜನೆ ಪುನಃ ಸಿಂಪಡಿಸಿ ಬೆಳೆ ಪೂರ್ತಿ ಸುರಕ್ಷಿತ ಆಗೋವರೆಗೂ. ಪಕ್ಕದ ಹೊಲದ ರೈತ ಬಂಧುಗಳಿಗೂ ಈ ವಿಷಯ ತಿಳಿಸಿ. ಎಲ್ಲಾ ಹೊಲ ಒಟ್ಟಿಗೆ ಕೀಟ ನಿಯಂತ್ರಣ ಮಾಡಿದ್ರೆ ಮಾತ್ರ ಪೂರ್ತಿ ಫಲಿತಾಂಶ ಸಿಗುತ್ತೆ. ಸಿಂಪಡಣೆ ಮಾಡುವಾಗ ಬೆಳಿಗ್ಗೆ 8 ರಿಂದ 10 ಗಂಟೆ ಒಳಗೆ ಮಾತ್ರ ಮಾಡಿ. ಮುಂದಿನ 24 ಗಂಟೆಯಲ್ಲಿ ಮಳೆ ಬರೋ ಸಾಧ್ಯತೆ ಇದ್ರೆ ಸಿಂಪಡಣೆ ಮುಂದೂಡಿ. ಇಲ್ಲ ಅಂದ್ರೆ ಔಷಧಿ ತೊಳ್ದೋಗಿ ಹಣ ವ್ಯರ್ಥ ಆಗ್ತೆ. ಒಂದೇ ಕೀಟನಾಶಕ ಪದೇ ಪದೇ ಬಳಸಬೇಡಿ. ಚಕ್ರವರ್ತಿ ಜೊತೆ ಬೇರೆ ಗುಂಪಿನ ಕೀಟನಾಶಕ ಸರದಿಯಲ್ಲಿ ಬಳಸಿ, ತನಾಶಕ ಸರದಿಯಲ್ಲಿ ಬಳಸಿ. ಆಗ ಕೀಟಕ್ಕೆ ರೆಸಿಸ್ಟೆನ್ಸ್ ಬರಲ್ಲ. ಈ ರೀತಿ ಮಾಡಿದ್ರೆ 7 ರಿಂದ 10 ದಿನದಲ್ಲಿ ಹೊಸ ಎಲೆ ನೇರವಾಗಿ ಆರೋಗ್ಯಕರವಾಗಿ ಬರೋದು ಕಾಣುತ್ತೆ. ಗಿಡ ಮತ್ತೆ ಎತ್ತರ ಬೆಳೆಯೋಕೆ ಶುರು ಮಾಡುತ್ತೆ.
ಹೂ ಹಿಡಿಯೋದು ಜಾಸ್ತಿ ಆಗ್ತೆ, ಕಾಯಿ ಗಾತ್ರ ಚೆನ್ನಾಗಿರುತ್ತೆ, ಇಳುವರಿ ಮೊದಲಿಗಿಂತ ಚೆನ್ನಾಗಿ ಬರೋದು ನೋಡಿ ನಿಮ್ಮ ಹೊಲ ನೋಡಿ ನೆರೆ ಮನೆಯವರು ಕೇಳ್ತಾರೆ. ನಿಮ್ಮ ಹೊಲದಲ್ಲಿ ಈ ಸಮಸ್ಯೆ ಇದೆಯಾ? ಕಮೆಂಟ್ ಮಾಡಿ. ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ, ಪಪ್ಪಾಯಿ ಬೆಳೆಯುವ ರೈತ ಬಂಧುಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಒಬ್ಬ ರೈತ ತಿಳ್ಕೊಂಡ್ರೆ ಒಂದು ಕುಟುಂಬ ಉಳಿಯುತ್ತೆ. ಲೈಕ್ ಮಾಡಿ. ಕಾತ್ಯಾಯನಿ ಆರ್ಗ್ಯಾನಿಕ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ಧನ್ಯವಾದ ರೈತ ಬಂಧುಗಳೇ.